ನಮ್ಮ ಗಾಡಿ ಇಲ್ಲಿವರೆಗೂ ಬರುತ್ತೆ. ನಮ್ಮ ಗಾಡಿ ಅಲ್ಲಾದರೆ ಹಾಕ್ಬಿಟ್ಟು ಇಲ್ಲಿಂದ ಆದರೆ ವಾಕಿಂಗ್ ಮಾಡ್ಕೊಂಡಾದರೆ ಹೋಗ್ತಾ ಇದ್ದೀವಿ. ಸೊ ಹತ್ರನೇ, ಜಾಸ್ತಿ ದೂರ ಏನಿಲ್ಲ. ಸೊ ನಡ್ಕೊಂಡು ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡಾದರೆ ಬರುವ. ಸೊ ಇದೆಲ್ಲ ಗೇಟ್ ಹಾಕ್ಬಿಟ್ಟವ್ರೆ, ಅದು ವ್ಯೂ ನೋಡೋಣ ಅಂದರೆ ಈ ಕಡೆಯಿಂದ ಹೋಗಬೇಕು. ಅಲ್ಲೆಲ್ಲ ಕಾಫಿ ಕೆಫೆ ಅದು ಇದು ಇದೆ ನೋಡಿ. ವ್ಯೂ ನೋಡಿ ಹೇಗಿದೆ ಅಂತ. ಮಸ್ತ್ ಅಂದರೆ ಮಸ್ತ್ ಅಲ್ವಾ, ಸಖತ್ತಾಗಿದೆ. ಅವ್ರ್ಯಾರೋ ಕಾರ್ ನೋಡಿ ಇಲ್ಲಿವರೆಗೂ ಹಾಕೊಂಡ್ಬಂದವ್ರೆ ಪುಣ್ಯಾತ್ಮರು. ಇವಾಗ ಕಷ್ಟಪಡ್ತವ್ರೆ ಪಾರ್ಕ್ ಮಾಡೋಕ್ಕೆ. ಬಟ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿಂದ ರೂಮ್ಗೆ ಹೋಗಿ ಗಾಡಿ ಎಲ್ಲ ರೆಡಿ ಮಾಡಿಸಿ ರೆಸ್ಟ್ ಆದರೆ ತಗೊಳ್ಳೋಣ. ಈ ವಾಟರ್ ಆದರೆ ಕ್ರಾಸ್ ಮಾಡಬೇಕು. ಫುಲ್ಲು ಕೋಲ್ಡ್ ಇರುತ್ತೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಅವ್ರು ನೋಡಿದ್ರೆ ಸಾಹಸ ಮಾಡ್ಕೊಂಡು ಎಲ್ಲೆಲ್ಲ ಹೋಗ್ತಾವ್ರೆ. ಸೊ ಈ ಕಡೆ ಹೋಗೋಕ್ಕೆ ವಾಟರ್ ಫುಲ್ ಕೋಲ್ಡ್ ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ ಆಫ್ ರೋಡಿಂಗರು ಜೋಗ್ನಿ ಫಾಲ್ಸ್ಗೆ ಹೋಗೋಕ್ಕೆ. ನೋಡಿ ಹೆಂಗಿದೆ ರೋಡು. ಸೊ ಇವಾಗ ಇದನ್ನಾದರೆ ಹತ್ಕೊಂಡಾದರೆ ಹೋಗ್ಬೇಕು ನಾವು. ಅಮ್ಮ ಜೈ ಶ್ರೀರಾಮ್. ನೋಡಿ ಹೇಗಿದೆ ಅಂತ. ಸ್ಲಿಪ್ಪು ಆಗುತ್ತೆ, ಸೊ ಹುಷಾರಾಗಿ ಬರಬೇಕು. ನಾನಿವಾಗ ಹೆಲ್ಮೆಟ್ ಹಾಕ್ಕೊಂಡು 2 ಕೈಯಲ್ಲೂ 2 ಕ್ಯಾಮ್ರಾ ಇಟ್ಕೊಂಡಾದರೆ ಹೋಗ್ತಾಯಿದ್ದೀನಿ. ಏನೇನೋ ಸಾಹಸಗಳಾದರೆ ಮಾಡ್ತಾಯಿದ್ದೀನಿ. ಹೋಗೋದಕ್ಕೆ ವರ್ತಾದರೆ ಸಾಕು. ಅಬ್ಬಾ ಕ್ಯಾರೆ ಚಿಂಟು, क्या आपका नाम? हाँ, किधर से आया आप? ಬ್ರೋ ನಾನಂತೂ ಸಿಕ್ಕಾಕೊಂಡ್ಬಿಟ್ಟಿನಿ ಬ್ರೋ. ಫಾಲ್ಸ್ ಏನೋ ಕಾಣಿಸ್ತು, ಬಟ್ ಗೂಗಲ್ ಮ್ಯಾಪ್ಸಲ್ಲಿರೋ ಲೊಕೇಶನ್ಗೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಇದಂತೂ ಅಲ್ಲ ಫಾಲ್ಸು. ಕೆಲವೊಬ್ರು ಆ ಕಡೆ ಹೋಗ್ತಾವ್ರೆ, ಇನ್ನು ಕೆಲವೊಬ್ರು ಈ ಕಡೆ ಹೋಗ್ತಾವ್ರೆ. ಪ್ರಾಪರ್ ಗೈಡ್ಲೈನ್ಸೇ ಇಲ್ಲ ಇಲ್ಲಿ, ಬೋರ್ಡು ಹಾಕಿಲ್ಲ. ಬಟ್ ವ್ಯೂ ಮಾತ್ರ ಮಸ್ತ್ ಅಂದರೆ ಮಸ್ತ್ ಇದೆ. ಸೊ ನೋಡ್ತೀನಿ, ಇನ್ನೂ ಸ್ವಲ್ಪ ಹೊತ್ತು ಸಿಕ್ಕಿದ್ರೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಸಿಗಲಿಲ್ಲ ಅಂದರೆ ಹಂಗೆ ಹೋಗ್ಬಿಡ್ತೀನಿ. ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ನಾನೇನೋ ಹತ್ರ ಇರುತ್ತೆ, ಬೇಗ ಹೋಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬೇಗ ಗಾಡಿ ಸರ್ವಿಸ್ ಮಾಡಿಸ್ಬೋದು ಅಂತ ಅಂದ್ಕೊಂಡೆ. ಬಟ್ ಇದು ಯಾಕೋ ಕಾಣೆ ಸಂಜೆವರೆಗೂ ಇಲ್ಲೇ ಸಿಕ್ಕಾಕೊಳ್ತಾ ಇದ್ದೀನಿ. ನೋಡಿ ಫಾಲ್ಸ್ ಇರೋದು ಅಲ್ಲಿ, ಬಟ್ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಈ ಕಡೆ ಆಪೋಸಿಟ್ ವೇ. ಅದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಕೆಲವೊಬ್ಬರು ಆ ಕಡೆ ಆ ಫಾಲ್ಸ್ಗಿಂತ ಆ ಕಡೆಯಿಂದ ಬರ್ತವ್ರೆ, ಇಳಿತವ್ರೆ. ನಾವು ಮಾತ್ರ ಇಲ್ಲೊಂದು 10 ಜನ ಮಾತ್ರ ಈ ಕಡೆಯಿಂದ ಹತ್ತಾ ಇದ್ದೀವಿ. ಅದು ಹೆಂಗೋ ಏನೋ ಗೊತ್ತಿಲ್ಲ. ಅಲ್ಲೊಬ್ಬ ಆಂಟಿ ಸಿಕ್ಕಿದ್ರು, ಆಂಟಿನ ಕೇಳಿದ್ರು ಇದೇ ದಾರಿ ಅಂತ ಹೇಳಿದ್ರು. ಹೋಗುತ್ತೆ ಆಪಲ್ ತಗೊಳ್ಳಿ ತಿನ್ನಿ ಅಂದರು. ಬಿಸ್ನೆಸ್ಸು. ಸೊ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಹೋಗೋದಾ ಬೇಡವಾ ಅಂತ. ಹಿಂದೆ ನೋಡಿ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಿಂದೆ ಈ ಕಡೆ ತೋರಿಸ್ತೀನಿ ರೀ. ಸೊ ನೋಡಿ ಹೆಂಗಿದೆ ಕಲ್ಲು ಅಂತೇಳ್ಬಿಟ್ಟು. ಫಾಲ್ಸ್ ಇರೋದು ಅಲ್ಲಿ, ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಈ ಕಡೆ. ವೈ ಗಾಡ್ ವೈ ನೋಡಿ, ಅಲ್ಲಿಂದ ಹೈ ಟೆನ್ಷನ್ ವೈರ್ ಬಂದಿದೆ ನೋಡಿ, ಅಲ್ಲಿದೆ ನೋಡಿ ಪೋಲು. ಈ ಕಡೆ ಇನ್ನೊಂದೆಲ್ಲೋ ಇದೆ. ಸೊ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ದೇವರೇ ನೋಡಿ. ಇವ್ರು ತಮಿಳ್ನಾಡವರು, ಬರ್ತೀವಿ ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ ನೋಡಿ. ಸೊ ನನ್ನ ಒಬ್ಬನ್ನೇ ಮಾಡಿಬಿಟ್ಟವ್ರೆ. ಮೇ ಬಿ ಅವ್ರು ವಾಪಸ್ ಹೋಗ್ತಾವ್ರ ಹೆಂಗೋ ಗೊತ್ತಿಲ್ಲ. ಅಯ್ಯೋ ಏನಪ್ಪ ಮಾಡೋದೀಗ. ನೋಡಿ ಫಾರೆಸ್ಟ್ ಯಾವ ರೇಂಜ್ಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೇಂಜ್ ಫಾರೆಸ್ಟಲ್ಲಿ ನಾನು ಒಬ್ಬ ಹೋಗ್ತಾಯಿದ್ದೀನಿ ನೋಡಿ. ಇವಾಗ ಬಂದಿದ್ದು ನಾವು ಇದೇ ದಾರಿಯಲ್ಲಿ. ಸೊ ಇವಾಗ ಈ ದಾರಿಯಲ್ಲಿ ಹೋಗಬೇಕು. ಬೋರ್ಡುಗಳೇನೋ ಇವರ್ ಅಂಡರ್ CCTV ಸರ್ವೇಲೆನ್ಸ್ ಅಂತ ಹಾಕವ್ರೆ. ಬಟ್ ಫಾಲ್ಸ್ಗೆ ಎಷ್ಟು ಕಿಲೋಮೀಟ್ರ್ ಇದೆ, ಹೇಗೆ ಹೋಗಬೇಕು, ಒಂಚೂರು ಬೋರ್ಡ್ ಹಾಕ್ಸತ್ತಿಲ್ಲ ನನ್ನ ಮಕ್ಕಳು. ಎಷ್ಟು ಕೋಪ ಬರುತ್ತೆ ಅಂದರೆ, ನಾವು ಕರೆಕ್ಟಾಗಿ ಹೋಗ್ತಿದ್ದೀವಾ ಅಥವಾ ಎಲ್ಲಾದರೂ ದಾರಿ ತಪ್ಪೋಗಿದ್ದೀವಾ ಅಂತ ಕೂಡ ನಮಗೆ ಗೊತ್ತಾಗ್ತಿಲ್ಲ. ಅಥವಾ ಎಲ್ಲಾದರೂ ದಾರಿ ತಪ್ಪೋಗಿದ್ದೀವಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಿಲ್ಲ. ಸೊ ಕಾಡಂತೂ ಹೆವಿ ಅಂದರೆ ಹೆವಿ ಇದೆ. ಬಟ್ ಒಂದು ವಿಚಾರ ಏನಪ್ಪ ಅಂದರೆ, ಎಲ್ಲೋ ಮನಸ್ಸಿಗೆ ಅನ್ನಿಸ್ತಾ ಇದೆ ಕರೆಕ್ಟಾಗಿ ಹೋಗ್ತಿದ್ದೀವಿ ಅಂತ. ಇಲ್ಲಾಂದರೆ ಅವರೆಲ್ಲ ಅಷ್ಟು ಕ್ಲಿಯರಾಗಿ ರೋಡ್ ಏನಕ್ಕೆ ಮಾಡ್ತಿದ್ರು, ಕಲ್ಲುಗಳೆಲ್ಲ ಏನಕ್ಕೆ ಜೋಡಿಸ್ತಿದ್ರು, ಇವರ ಅಂಡರ್ CCTV ಸರ್ವೇಲೆನ್ಸ್ ಅಂತ ಬೋರ್ಡ್ ಏನಕ್ಕೆ ಹಾಕ್ತಿದ್ರು. ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಆದರೆ ಹೈಕ್ ಮಾಡಿರ್ತೀವಿ. ಫುಲ್ಲು ಸ್ಟೀಪ್ ಇದೆ. ಈ ಹಬ್ಬ ಇನ್ನೂ ಅದೆಷ್ಟು ದೂರ ವಾಕ್ ಮಾಡಬೇಕು ಏನೋ. ಹತ್ರದಲ್ಲೇ ಇರುತ್ತೆ, ನೋಡ್ಕೊಂಡು ಹೋಗ್ಬಿಡೋಣ ಬೇಗ ಅಂತ ಬಂದೆ. ದೇವರನ್ನು ಇಷ್ಟು ದೂರ ಅಂತ ಗೊತ್ತಿದ್ರೆ ಬರ್ತಾ ಇರಲಿಲ್ಲ ದೇವರು. ಅಮ್ಮ ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿಗೆ ನಾನು ಒಬ್ಬನೇ ಬಂದಿದ್ದೀನಿ ನೋಡಿ. ಯಾರೂ ಇಲ್ಲ ಪ್ರೆಸೆಂಟ್ ಜೊತೆಗೆ. ಕೆಲವರಾದರೆ
ಆ ಕಡೆಯಿಂದ ಬರ್ತವ್ರೆ. ಸೊ ನಾವು ಈ ಕಡೆಯಿಂದ ಹೋಗ್ತಾಯಿದ್ದೀವಿ. ವಾಟರ್ ಫಾಲ್ಸ್ ಇರೋದು ಇಲ್ಲಿ. ಅಮ್ಮಮ್ಮ, ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನೂ ಹೈಕ್ ಮಾಡಬೇಕು. ನನಗೆ ತಿಳಿದು ಇಲ್ಲೊಂದು ಮರ ಕಂತಿದ್ಯಾ, ಆ ಮರದ ಮೇಲಿಂದ ಆದರೆ ಹೋಗ್ತೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಅಲ್ಲಿಗೆ ಹೋಗ್ಬೇಕಂದ್ರೆ ಈ ಕಡೆ ಇಲ್ಲೆಲ್ಲೋ ಹೋಗಿ ಹಂಗೆ ಸುತ್ತಾಕೊಂಡು ಹೋಗಬೇಕು. ಅವರಾದರೆ ಡೈರೆಕ್ಟಾಗಿ ಹೋಗ್ಬಿಡ್ತಾರೆ. ಅಮ್ಮ ರಿಟರ್ನ್ ಬರೋವಾಗ ಹಂಗೆ ಬಂದುಬಿಡ್ತೀನಿ ದೇವರು, ಇಫ್ ಪಾಸಿಬಲ್. ಸೊ ನೋಡಿ, ಅಲ್ಲಿ ನನಗೆ ಜನರು ಕಾಣಿಸ್ತವ್ರೆ. ಸೊ ನಿಮಗೆ ಕಾಣಿಸ್ತಾವ್ರ ಇಲ್ಲ ಅಂತ ಗೊತ್ತಿಲ್ಲ. ಸೊ ತೋರಿಸ್ತೀನಿ ನೋಡಿ, ಮರದ ಪಕ್ಕದಲ್ಲೇ ಝೂಮ್ ಮಾಡ್ತೀನಿ ಇಫ್ ಇನ್ ಕೇಸ್. ನೋಡಿ ನೋಡಿ, ಇಲ್ಲಿದ್ದಾರೆ ನೋಡಿ, ಇಲ್ಲಿ ಅಲ್ಲಿ ಮೂಮೆಂಟ್ ಕಾಣಿಸ್ತಾ? ನೋಡಿ ಅಲ್ಲಿ ಹತ್ತವ್ರು ನೋಡಿ. ನೋಡುವ ಏನೇನು ಆಗುತ್ತೋ ಆಗಲಿ, ಎಲ್ಲ ಶಿವನ ಮೇಲೆ ಬಿಟ್ಟು ಹೋಗ್ತಾ ಇರೋಣ. ನಮ್ಮದೇನಿದೆ ಇಲ್ಲಿ. ನೋಡಿ ಮನಾಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಲ್ಲಿಂದ ನಾವಲ್ಲಿ ಇಲ್ಲಿ ವೈಟ್ ಕಾಣ್ತಿದ್ಯಾ, ಅಲ್ಲಿಂದಾದರೆ ಬಂದಿದ್ದು. ಅಲ್ಲಿ ಕೆಲವೊಬ್ರು ಹೋಗ್ತಾವ್ರೆ, ಅವರು ನೋಡಿ ನನಗೆ ಧೈರ್ಯ ಬಂತು ಕರೆಕ್ಟಾಗಿ ಹೋಗ್ತಿದ್ದೀವಿ ಅಂತ. ಬಟ್ ಹೆವಿ ಅಂದರೆ ಹೆವಿ ಸುಸ್ತಾಗ್ತಿದೆ. ನೀರು ತಂದಿಲ್ಲ, ಏನೂ ತಂದಿಲ್ಲ, ಹೋಗ್ತಾ ಇದ್ದೀನಿ. ದಾರಿ ನೋಡಿ ಹೆಂಗಿದೆ ಅಂತ. ಅಲ್ಲಿವರೆಗೂ ಸ್ವಲ್ಪ ದೂರದವರೆಗೂ ಚೆನ್ನಾಗಿತ್ತು, ಆಮೇಲೆ ನೋಡಿ ಹೆಂಗಾಗಿದೆ. ಮಾತಾಡೋಕ್ಕೂ ಆಗ್ತಿಲ್ಲ, ಆದರೂ ನಿಮಗೋಸ್ಕರ ಮಾತಾಡ್ತಾಯಿದ್ದೀನಿ. ನೋಡುವ ಇನ್ನೂ ಎಷ್ಟೊತ್ತಾಗುತ್ತೆ ಏನು ಅಂತ. ನೋಡ್ರಿ ದಾರಿ ಎಷ್ಟು ಡೇಂಜರ್ ಆಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಏನಾದರೂ ಇಲ್ಲಿ ಯಾಮಾರಿ ಲೆಫ್ಟಿಗೆ ಏನಾದರೂ ಬಿದ್ದರೆ ನೋಡಿ ಹೆಂಗಿದೆ ಲೆಫ್ಟು ಅಂತ. ಅಲ್ಲಿ ಆ ಟೆಂಟುಗಳ ಹತ್ರ ಆದರೆ ಇರ್ತೀವಿ. ನಾವಿವಾಗ ಬಂದಿದ್ದು ಆ ಟೆಂಟುಗಳ ಹತ್ರದಿಂದನೇ. ಸೊ ಇಲ್ಲಿ ಗ್ರೀನ್ ಕಲರ್ ಕಾಣ್ತಿದ್ಯಾ ಶೀಟ್ಸು, ಅಲ್ಲಿಂದ ಬಂದಿದ್ದು ನಾವು. ಎಲ್ಲೆಲ್ಲೋ ಸುತ್ತಾಕೊಂಡು ಬಂದಾಯ್ತಪ್ಪ. ಹೆವಿ ರಿಸ್ಕ್ ಇದೆ ಈ ದಾರಿ. ಸಖತ್ ಅಂದರೆ ಸಖತ್ ಡೇಂಜರ್ ಇದೆ. ಆ ಕಡೆಯಿಂದವೇ ಬರಬೇಕಾಗಿತ್ತು. ಏನು ಮಾಡೋಣ, ನಮ್ಮ ಶಿವಪ್ಪ ಈ ಕಡೆ ಕಳಿಸ್ದ ನಮ್ಮನ್ನು. ಸೊ ಹೋಗಬೇಕು. ಫೇಸ್ ನೋಡಿ ಹೆಂಗೆ ಆಗಿಬಿಟ್ಟಿದೆ ಅಂತ, ಫುಲ್ಲು ಬೆವರು. ಅಮ್ಮ ಅಯ್ಯಯ್ಯೋ, ಈ ಕಡೆ ನೋಡಿ ಹೆಂಗಿದೆ ಅಂತ. ಈಗ ಹೆಂಗಿದೆಯೋ ಅಯ್ಯಪ್ಪ, ಹೆವಿ ಡೇಂಜರ್ ಇದೆ ಗುರು. ಏನೋ ಅಂದ್ಕೊಂಡಿದ್ದೆ, ಜೋಗಿನಿ ಫಾಲ್ಸ್ ಬರೋದು ಅಷ್ಟು ಈಸಿ ಅಲ್ಲ. ನೀವು ಟ್ರೆಕ್ಕಿಂಗ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಈ ಕಲ್ಲು ಹತ್ತಬೇಕು. ಫೈನಲಿ ವಾಟರ್ ಫಾಲ್ಸ್ ಹತ್ರ ಆದರೆ ಬಂದಾಯಿತು. ಇನ್ನು ಸ್ವಲ್ಪ ದೂರ ಇದೆ, ತೋರಿಸ್ತೀನಿ ನೋಡಿ ವಾಟರ್ ಫಾಲ್ಸ್ ಯಾವ ರೀತಿ ಕಾಣ್ತಿದೆ ಏನು ಅಂತ ಹೇಳ್ಬಿಟ್ಟು. ಸಖತ್ ಅಂದರೆ ಸಖತ್ ಖುಷಿ ಆಗ್ತಿದೆ. ಸೊ ಇಷ್ಟು ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆದರೆ ಆಯಿತು. ನೋಡಿ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಸೊ ಇನ್ನೂ ಮುಂದೆ ಆದರೆ ಹೋಗೋಣ. ಸೊ ನೋಡಿ 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 ಹೆಂಗೆ ಬೀಳ್ತಿದೆ ನೋಡಿ. ವಾವ್ ವಾವ್ ವಾವ್, ನೋಡ್ರಪ್ಪ ನೋಡಿ ಹೇಗಿದೆ ನೋಡಿ ಫಾಲ್ಸು, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಷ್ಟು ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೆಲ್ಲ ಆಯಾಸ ಎಲ್ಲ ಹೋಗ್ಬಿಡ್ತೀವಿ ಇವಾಗ. ಮಾತಾಡೋದು ನೋಡಿ ಎಷ್ಟು ಕ್ಲೀನಾಗಿ ಮಾತಾಡ್ತಿದ್ದೀನಿ ಅಂತ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನೋಡಿ ಗುರು, ಹಸುಗಳು ಎಲ್ಲಿವರೆಗೂ ಬಂದವು ನಮ್ಮ ಜೊತೆ ಟ್ರೆಕ್ಕಿಂಗ್ ಮಾಡಿಕೊಂಡು. ಆ ಕಡೆಯಿಂದ ಬಂದವೆ ಹಸುಗಳು, ನಾವು ಈ ಕಡೆಯಿಂದ ಬಂದಿದ್ದೀವಿ. ಅಲ್ಲಿ ಮೇಲೆ ಕೆಲವೊಬ್ರು ಇದ್ದಾರೆ. ಇವಾಗ ವಾಟರ್ ಫಾಲ್ಸ್ ಹತ್ರ ಹೋಗಿ ಸ್ವಲ್ಪ ಹೊತ್ತಿದ್ದು ಆ ನೀರು ನಮ್ಮ ಅಕ್ಕದ ಮೇಲೆ ಬೀಳ್ತಿದ್ರೆ ಮಸ್ತ್ ಅಂದರೆ ಮಸ್ತ್ ಇರುತ್ತೆ. ಸೊ ಹೋಗಿ ಬರುವ ನಡೀರಿ. ಟಾನ್ 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 ಟಾನ್. ಇಲ್ಲಿಗೆ ಬರೋದು ಅಷ್ಟೊಂದು ಈಸಿ ಏನಲ್ಲ. ಆಲ್ಮೋಸ್ಟ್ ಒಂದು 3 to 4 ಕಿಲೋಮೀಟರ್ಸ್ ಡಿಫಿಕಲ್ಟಿ ಲೆವೆಲ್ ಟ್ರೆಕ್ ಆದರೆ ಮಾಡಬೇಕು. ಡಿಫಿಕಲ್ಟಿ ಅಂದರೆ ಅಷ್ಟೊಂದೇನು ಡಿಫಿಕಲ್ಟಿ ಅಲ್ಲ. ನೀವು ಇಫ್ ಇನ್ ಕೇಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಟ್ರೆಕ್ಕಿಂಗಲ್ಲಿ, ಸೊ ನೀವು ಈಸಿಯಾಗಿ ಮಾಡ್ತೀರಾ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಅವ್ರಿಗೆ ಡಿಫಿಕಲ್ಟಿ ಆಗುತ್ತೆ. ಸಮ್ ಕೈಂಡ್ ಆಫ್ ಮಾಡ್ರೇಟ್ ಥರ. ಸೊ ಇವಾಗ ಫಾಲ್ಸ್ ಆದರೆ ನೋಡ್ಬಿಡೋಣ. ನೋಡಿ 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 ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ಮಸ್ತ್ ಅಂದರೆ ಮಸ್ತ್ ಫೀಲ್ ಆಗ್ತಿದೆ ನನಗಂತೂ. ಸೊ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿರೋ ಆಯಾಸ ಎಲ್ಲ ಈ ಫಾಲ್ಸ್ ನೋಡಿದ ತಕ್ಷಣ ಹೋಗ್ಬಿಡ್ತು. ಸೊ ಇಂಥ ಬ್ಯೂಟಿಫುಲ್ ಆದಂಥ ಪ್ಲೇಸ್ಗಳು ತುಂಬ ಅಂದರೆ ತುಂಬ ಬರ್ತವೆ. ನೀವೇನಪ್ಪ ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಬೇಕು, ಫಾಲೋ ಮಾಡ್ಕೊಬೇಕು.
ವಾವ್ ವಾವ್ ವಾವ್, ವಾಟ್ ಎ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಗುರು. ನೋಡಿ, ಈ ಕಡೆಯಿಂದ ಬಂದಿದ್ದು ನಾನು, ಕೆಳಗಡೆ ಅಲ್ಲೆಲ್ಲೋ ಇಂದ ಬಂದಿದ್ದು. ತೋರಿಸ್ತೀನಿ ನೋಡಿ, ಬ್ಯಾಕ್ ಕ್ಯಾಮ್ರಾ ಇಟ್ಟು ನೋಡಿ, ಅಲ್ಲಿ ದಾರಿ ಕಾಣ್ತಿದ್ಯಾ, ಹಂಗಿಂದ ಬಂದಿದ್ದು. ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಿದೆ. ಸೊ ಹಂಗೆ ಈ ಕಡೆ ನೋಡ್ಕೊಂಡ್ಬಿಡಿ. ಇವಾಗ ನಾವು ಹಂಗೆ ಹೋಗ್ತೀವಿ, ಎಕ್ಸಿಟ್ ಆಗ್ತೀವಿ. ಇಲ್ಲಿ ನೋಡಿ ಗುರು, ಫಾಲ್ಸು. ವಾಟ್ ಎ ಫಾಲ್ಸ್ ಗುರು, ವಾಟ್ ಎ ಎಕ್ಸ್ಪೀರಿಯನ್ಸ್, ನೆಕ್ಸ್ಟ್ ಲೆವೆಲ್ ಗುರುವೇ. ಸೂಪರ್ ಅಂದರೆ ಸೂಪರ್ ಅಪ್ಪ. ಎಲ್ಲರೂ ವಾಟರ್ ಫಾಲ್ಸ್ ಮುಂದೆಯಿಂದ ಫೋಟೋ ತಗೊತಾರೆ, ನಾವು ವಾಟರ್ ಫಾಲ್ಸ್ ಹಿಂದೆಯಿಂದ ಫೋಟೋ ತಗೊತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಇದೆ ಗುರು, ನೆಕ್ಸ್ಟ್ ಲೆವೆಲ್. ಸೊ ನೋಡಿ, ದಾರಿ ನೋಡಿ ಹೆಂಗಿದೆ ಅಂತ. ಫುಲ್ಲು ಸ್ಲಿಪ್ಪರಿ ಇದೆ, ಸ್ವಲ್ಪ ಎಡುವುದ್ರೂ ಕೂಡ ಕೆಳಗಡೆ ನೋಡಿ ಅಲ್ಲಿ ಬಿದ್ದಿರ್ತೀವಿ. ಹುಷಾರಾಗಿ ಹೋಗ್ಬೇಕು. ನಾನು ನೋಡಿದ್ರೆ 2 ಕೈಯಲ್ಲೂ, ಒಂದು ಕೈಯಲ್ಲಿ DJ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಮೊಬೈಲ್ ಆದರೆ ಇಟ್ಕೊಂಡಿದ್ದೀನಿ. ಸೊ ಎಷ್ಟು ರಿಸ್ಕ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೋಸ್ಕರ. ಒಂದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಕೈಯಲ್ಲಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಹೇಗಿದೆ ಅಂತ, ಎಷ್ಟು ರಿಸ್ಕಿ ಇದೆ ಗೊತ್ತಾ. ನಿಮಗೋಸ್ಕರ ಇಷ್ಟು ರಿಸ್ಕ್ ತಗೊತಾ ಇದ್ದೀನಿ, ನೀವು ನನಗೋಸ್ಕರ ಒಂದು ಶೇರ್ ಮಾಡಿಬಿಟ್ಟು ಒಂದು ಫಾಲೋ ಮಾಡೋಕ್ಕಾಗಲ್ವಾ? ನೀವು ಮಾಡ್ತೀರಾ ನಂಗೆ ಗೊತ್ತು, ದಯವಿಟ್ಟು ಮಾಡಿ. ನೋಡಿ ದೇವರು, ಎಲ್ಲರೂ ವಾಟರ್ ಫಾಲ್ಸ್ಗಿಂತ ಮುಂದೆಯಿಂದ ಫೋಟೋಸ್ ವಿಡಿಯೋಸ್ ತಗೊಂಡ್ರೆ, ನಾವು ಮಾತ್ರ ವಾಟರ್ ಫಾಲ್ಸ್ ಹಿಂದೆ ಬಂದಿದ್ದೀವಿ. ನೋಡಿ ಫಾಲ್ಸ್ ಯಾವ ರೀತಿ ಬೀಳ್ತಿದೆ ಅಂತ ಹೇಳ್ಬಿಟ್ಟು. ಫಾಲ್ಸ್ ಏನೋ ಅಥವಾ ಇನ್ನೇನಾದ್ರೂ ಅಂತ ಅನ್ಕೊತಾ ಇದ್ದೀರಲ್ವಾ? ಇದು ನಿಜವಾಗ್ಲೂ 100% ಫಾಲ್ಸೇ ಗುರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಮಸ್ತ್ ಅಂದರೆ ಮಸ್ತ್ ಅನ್ನಿಸ್ತಿದೆ ನನಗಂತೂ. ನೆಕ್ಸ್ಟ್ ಲೆವೆಲ್ಲು. ಖಂಡಿತವಾಗ್ಲೂ ಈ ಫಾಲ್ಸ್ಗೆ ಬರಲೇಬೇಕು ನೀವು. ಈ ಥ್ರಿಲ್ಲನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮಸ್ತ್ ಅಂದರೆ ಮಸ್ತ್ ಅನ್ನಿಸ್ತಿದೆ ನನಗೆ. ದಯವಿಟ್ಟು ಈ ಫಾಲ್ಸ್ನ ಮನಾಲಿಯಲ್ಲಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ನೋಡಿ ಫಾಲ್ಸು ಹೆಂಗೆ ಬೀಳ್ತಿದೆ ನೋಡಿ ಫಾಲ್ಸು. ವಾಟ್ ಎ ವ್ಯೂ ಗುರು, ವಾಟ್ ಎ ಎಕ್ಸ್ಪೀರಿಯನ್ಸ್ ಗುರು. ನನ್ನ ಮುಖ ನಿಮಗೆ ಕಾಣ್ತಿಲ್ಲ, ಬಟ್ ಫಾಲ್ಸ್ ನೋಡಿ, ಫ್ರೇಮ್ ನೋಡಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಲೆವೆಲ್ ಅಪ್ಪ. ಸೊ ನೋಡಿ, ನಮ್ಮವ್ರು ಇಂಡಿಯನ್ಸ್ ಜೊತೆ ಇದೇ ಪ್ರಾಬ್ಲಮ್ಮು. ಇಲ್ಲಿವರೆಗೂ ಫುಲ್ ಬಾಟಲ್ಸ್ ಇರೋದು ಎತ್ಕೊಂಡ್ಬರ್ತಾರೆ, ಖಾಲಿ ಬಾಟಲ್ಸು ಕೆಳಗಡೆ ಎತ್ಕೊಂಡು ಹೋಗಕ್ಕೆ ಮೈಬಾರ ಇವ್ರಿಗೆ. ಸೊ ನೋಡಿ, ಎಲ್ಲ ಹಿಂಗೆ ಬಿಸಾಕ್ಬಿಡ್ತಾರೆ. ಸೊ ನೇಚರ್ನ ಸ್ಪಾಯಿಲ್ ಮಾಡ್ತಾರೆ. ನೋಡಿ ಫಾಲ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಸೊ ಈ ಥರ ಪ್ಲಾಸ್ಟಿಕ್ ಬಿಸಾಕ್ಬಿಟ್ರೆ ಇಲ್ಲೆಲ್ಲ ಡ್ರೈ ಆಗಿಬಿಟ್ಟು ವಾಟರ್ ಫಾಲ್ಸ್ಗಳು ಡ್ರೈ ಆಗಲ್ವಾ? ಕಾಮನ್ ಸೆನ್ಸೇ ಇಲ್ಲಪ್ಪ ನಮ್ಮ ಜನರಿಗೆ, ಏನು ಮಾಡೋಣ. ಬಟ್ ಫಾಲ್ಸ್ ಅಂತೂ ನೋಡೋಕ್ಕೆ ಮಸ್ತ್ ಅಂದರೆ ಮಸ್ತ್ ಇದೆ ಗುರು, ಸೂಪರ್ ಆಗಿದೆ. ಸೊ ನೋಡ್ರಪ್ಪ, ಮನಾಲಿ ಆಫ್ಟರ್ನೂನ್ ವ್ಯೂ ಹೇಗಿದೆ ಅಂತ. ಸೂಪರ್ ಅಂದರೆ ಸೂಪರ್ ಆಗಿದೆ. ನೀವು ಅಲ್ಲಿ ವೈಟ್ ಕಾಣ್ತಿರೋದೆಲ್ಲ ರಿವರು, ಫುಲ್ ವಾಟರ್ ಇಲ್ಲ, ಸ್ವಲ್ಪ ಇದೆ. ಹಾಗೆ ಈ ಕಡೆ ಬಂದರೆ ನೋಡಿ ಜೋಗಿನಿ ಫಾಲ್ಸ್ ಹೆಂಗಿದೆ ನೋಡಿ. ಮನಾಲಿಗೆ ಬಂದರೆ ಈ ಫಾಲ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಒನ್ ಡೇ ವೇಸ್ಟ್ ಆದರೂ ಪರವಾಗಿಲ್ಲ, ಈ ಫಾಲ್ಸ್ನಾರೇ ಎಕ್ಸ್ಪ್ಲೋರ್ ಮಾಡೋಕ್ಕಾದ್ರೆ ಟ್ರೈ ಮಾಡಿ. ಸೊ ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿ ಹೇಗಿದೆ ಅಂತ, ಮಸ್ತ್ ಅಂದರೆ ಮಸ್ತ್ ಇದೆ. ನನಗೂ ಟ್ರೆಕ್ ಮಾಡೋವಾಗ ಏನಕ್ಕಪ್ಪ ಹೋಗೋದು, ರಿಟರ್ನ್ ಹೋಗ್ಬಿಡೋಣ ಅಂತ ಅನ್ನಿಸ್ತು. ಬಟ್ ಒನ್ಸ್ ಫಾಲ್ಸ್ ರೀಚ್ ಆದಮೇಲೆ ಅನಿಸ್ತು ಗುರು, ಇದ್ದಿದ್ದು ಕಷ್ಟ ಎಲ್ಲ ಮಾಯ, ಚಿಟಿಕೆ ಹೊಡಿಯೋಷ್ಟರಲ್ಲಿ ಮಾಯ ಆಗೋಯ್ತು ಕಷ್ಟ ಎಲ್ಲ. ಅದಕ್ಕೆ ಹೇಳೋದು, ನಡೆಯೋ ದಾರಿಯೆಲ್ಲ ಇಂಪಾರ್ಟೆಂಟು, ಡೆಸ್ಟಿನೇಷನ್ ಇಂಪಾರ್ಟೆಂಟು, ಅಲ್ಲಿಗೆ ಹೋದ್ಮೇಲೆ ಆಗೋ ಫೀಲ್ ಇಂಪಾರ್ಟೆಂಟು ಅಂತ. ಸೊ ಟ್ರೆಕ್ ಮಾಡೋವಾಗ ಎಲ್ಲ ಡಿಫಿಕಲ್ಟಿನೇ ಇರುತ್ತೆ. ಸೊ ಒನ್ಸ್ ಟ್ರೆಕ್ ರೀಚ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಫೀಲ್ ಆಗುತ್ತೆ, ಎಷ್ಟು ಸಖತ್ತಾಗಿ ಅನಿಸುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ ಜೋಗಿನಿ ವಾಟರ್ ಫಾಲ್ಸ್. ಸೊ ನೋಡಿ, ನಾವಿವಾಗ ಬಂದಿದ್ದು ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದ್ಯಾ, ಅದಕ್ಕಿಂತ ಇನ್ನು ಸ್ವಲ್ಪ ಈ ಕಡೆ ಇಲ್ಲೆಲ್ಲೋ ಪಾರ್ಕ್ ಮಾಡಿದ್ದೀವಿ ಗಾಡಿ, ಅಲ್ಲಿಂದ ಬಂದಿದ್ದು. ನೋಡಿ ಹೆಂಗೆ ಕಾಣಿಸ್ತಿದೆ ನೋಡಿ, ಇದೆಲ್ಲ ಮನಾಲಿನೇ. ಕೆಳಗಡೆ ಇರೋದೆಲ್ಲ ಆ ಕಡೆ ಕೂಡ ಇದೆ, ಸೊ ಈ ಕಡೆನೂ ಇದೆ, ಇದೆಲ್ಲ ಮನಾಲಿನೇ. ಮಸ್ತ್ ಅಂದರೆ ಮಸ್ತ್ ಇದೆ. ಅದು ಬಂದುಬಿಟ್ಟು ನಿಮಗೆ ಸೋಲಾಂಗ್ ವ್ಯಾಲಿ ಅಂತ ಬರುತ್ತೆ. ಸೊ ಅಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಇವಾಗ ನಾವು ಹೋಗ್ಬೇಕಾಗಿರೋದು ಆ ಮನೆ ಹತ್ರಕ್ಕೆ. ಕೆಳಗಡೆಗೆ ಹೋಗ್ತಿದ್ರೆ ಇಲ್ಲಿ ಇನ್ನೊಂದು ವ್ಯೂ ಇತ್ತು, ವಾಟರ್ ಫಾಲ್ಸ್ ವ್ಯೂ ನೋಡೋಣ ಅಂತ ಬಂದೆ. ನೋಡಿ ಹೆಂಗಿದೆ ಅಂತ. ವಾಟ್ ಎ ಬ್ಯೂಟಿಫುಲ್ ವ್ಯೂ ಗುರು. ಸೊ ನಾವಿವಾಗ ಬಂದಿದ್ದು ಅಲ್ಲಿ ತುದಿಯಿಂದ ಬೀಳ್ತಾ ಇದೆಯಲ್ವಾ, ಅದಕ್ಕಿಂತ ಮೇಲೆ ಹೋಗಿದ್ದಿದ್ದು. ಸೊ ಆ ಕಲ್ಲು ಬಂಡೆ ಹತ್ರ. ಬಟ್ ಇದು ಕೂಡ ಮಸ್ತಾಗಿದೆ ಫಾಲ್ಸ್ ವ್ಯೂ ಅಂತೂ. ನೋಡಿ ಹೆಂಗಿದೆ ಅಂತ.
ಸೊ ಅಲ್ಲಿವರೆಗೂ ಹೋಗಕ್ಕೆ ದಾರಿ ಇದ್ದಿದ್ರೆ ಚೆನ್ನಾಗಿರೋದು ಇನ್ನೂ, ಬಟ್ ಹೋಗಕ್ಕೆ ದಾರಿ ಇಲ್ಲ. ನೋಡಿ ದೊಡ್ಡ ದೊಡ್ಡ ಮರಗಳೆಲ್ಲ ಹೆಂಗೆ ಬಿದ್ದಾವೆ ನೋಡಿ. ಸೊ ಇವಾಗ ನಮ್ಮ ಭೀಮಾಗೆ ಆಯಿಲು ಮತ್ತು ಆಯಿಲ್ ಫಿಲ್ಟರ್ ಎರಡೂ ಚೇಂಜ್ ಮಾಡಿಸ್ತಾ ಇದ್ದೀನಿ. ಸೊ ನೀವು ಇಲ್ಲಿ ತೋರಿಸ್ತೀನಿ ನೋಡಿ ಓಲ್ಡ್ ಆಯಿಲ್ ಹೇಗಿದೆ ಅಂತ. ನೋಡಿ ಹೆಂಗೆ ಆಗಿಬಿಟ್ಟಿದೆ ನೋಡಿ, ಫುಲ್ ಬ್ಲ್ಯಾಕ್ ಕಲರು. ಸೊ ಅದಕ್ಕೆ ಇವಾಗ ಎರಡನ್ನೂ ಚೇಂಜ್ ಮಾಡಿಸಿ, ಆಮೇಲೆ ಚೈನ್ ಎಲ್ಲ ಕ್ಲೀನಾಗಿ ಲೂಬ್ರಿಕೇಟ್ ಮಾಡಿಸಿ, ಇಲ್ಲಿಂದ ಆದರೆ ರೂಮ್ ಹತ್ರ ಆದರೆ ಹೋಗುವ. ಸೊ ಇವಾಗ ಫಸ್ಟ್ ಆದರೆ ಆಯಿಲ್ ಫಿಲ್ಟರ್ ಆದರೆ ಫಿಟ್ ಮಾಡ್ತಾಯಿದ್ದೀವಿ, ಅದಾದಮೇಲೆ ಆಯಿಲ್ ಆದರೆ ಹಾಕುವ. ಸೊ ಆಯಿಲ್ ಕೂಡ ತಂದಿಕ್ಕಿದ್ದೀನಿ, ಸಿಂಥೆಟಿಕ್ ಆಯಿಲು ಕ್ಯಾಸ್ಟ್ರೋಲು. ಆರಾಮಾಗಿ 2,500 ಕಿಲೋಮೀಟರ್ ತನಕ ಹೋಗುತ್ತೆ, 2,500-3 ಸಾವಿರ. ಬಟ್ ನಾನು ಎವರಿ 2000ಗೆ ಕ್ಲೀನ್ ಮಾಡಿಸಿ ಚೇಂಜ್ ಮಾಡಿಸ್ತೀನಿ, ಸೇಫ್ಟಿ ಮುಖ್ಯ ಅಲ್ವಾ ಅದಕ್ಕೆ. ಸೊ ಇವಾಗ ಆಯಿಲ್ ಹಾಕುವ ಸಮಯ ನೋಡ್ಬೋದು ನೀವು. ಸೊ ಇವಾಗ ಈ ಆಯಿಲ್ ಹಾಕ್ಸ್ಕೊಂಡು ಚೈನ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಇಲ್ಲಿಂದ ಆದರೆ ಹೋಗೋಣ. ನೋಡಿದ್ರಲ್ವಾ ಜೋಗಿನಿ ಫಾಲ್ಸ್ ಯಾವ ರೀತಿ ಇತ್ತು, ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಹಂಗೆ ಟ್ರೆಕ್ಕಿಂಗ್ ಎಷ್ಟು ಡಿಫಿಕಲ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ನೀವು ಯಾರಾದರೂ ಜೋಗಿನಿ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ಎಕ್ಸ್ಪ್ಲೋರ್ ಮಾಡಿಲ್ವೋ ಮನಾಲಿಗೆ ಹೋಗಿ ಕೂಡ, ಸೊ ಅಂಥವ್ರು ಕೂಡ ಕಮೆಂಟಲ್ಲಿ ತಿಳಿಸಿ ನಾವು ಮಿಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೀವೇನಾದರೂ ಮನಾಲಿಗೆ ಹೋದರೆ ಜೋಗಿನಿ ಫಾಲ್ಸ್ನ ಮಿಸ್ ಮಾಡದೆ ಎಕ್ಸ್ಪ್ಲೋರ್ ಮಾಡಿ. ಈ ವಿಡಿಯೋಗಿಷ್ಟೇ. ಡೂ ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.